ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶಿವಪಥ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಈಗ ರೊಟ್ಟಿಯನ್ನು ಮಾಡುವಂತಹ ತೆವಿ ಅಥವಾ ಹಂಚು ತನ್ನನ್ನೇ ಸುಟ್ಟುಕೊಳ್ಳುತ್ತದೆ. ನಮಗೆಲ್ಲ ರುಚಿಯಾದ ರೊಟ್ಟಿಯನ್ನು ಬೇಯಿಸಿಕೊಡುತ್ತದೆ. ಗಂಧದ ಕಡ್ಡಿಯೂ ಹಾಗೇನೆ ತನ್ನನ್ನು ಸುಟ್ಟುಕೊಂಡು ನಮಗೆ ಸುಗಂಧವನ್ನು ಕೊಡುತ್ತದೆ. ಹಾಗೆಯೇ ಎಣ್ಣೆ ಬತ್ತಿಗಳು ಕೂಡ ತಾವು ಉರಿದು ಜಗತ್ತಿಗೆ ಬೆಳಕನ್ನು ಕೊಡುತ್ತವೆ. ಒಂದು ಅರ್ಥದಲ್ಲಿ ನೋಡಿದರೆ ಇವುಗಳೆಲ್ಲವೂ ತ್ಯಾಗಿಗಳು, ಮೌನ ಯೋಗಿಗಳು, ಜಗನ್ಮಿತ್ರರು. ಅಂತಹ ನಿಸ್ವಾರ್ಥ ವಸ್ತುಗಳನ್ನು, ವ್ಯಕ್ತಿಗಳನ್ನು ನಾವು ಯಾವಾಗಲೂ ಪ್ರೀತಿಸಬೇಕು, ಗೌರವಿಸಬೇಕು. ಆದರೆ ಹಿತಾಹಿತ ನಿತ್ಯಾನಿತ್ಯ ವಿವೇಕವುಳ್ಳವರಾಗಿ ಹಿತವಾದುದನ್ನು, ನಿತ್ಯ ಸತ್ಯವಾದುದನ್ನೇ ನಾವು ಪ್ರೀತಿಸಬೇಕು. ವಿವೇಕದ ಕಣ್ಣು ಮುಚ್ಚಿ ಎಲ್ಲರನ್ನೂ ನಂಬಿ ಸಂಗ ಮಾಡಿದರೆ, ಪ್ರೀತಿಸಿದರೆ ದುಃಖ ಅಂತೂ ತಪ್ಪಿದ್ದಲ್ಲ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಶಿವಪಥ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.